ಎಲ್ಲರಿಗೂ ಶುಭೋದಯ. ಇವತ್ತು ನಾನು ನನ್ನ ಮಗಳು ನಮ್ಮ ಮಮ್ಮಿ ಅವ್ರ ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರಿಪ್ಪಿಗೆ ಹೊರಟಿದ್ದೀವಿ. ನನ್ನ ಮಗಳಿನ ಮಲ್ಕೊಂಡೇ ಇದ್ಲು. ಆಲ್ಮೋಸ್ಟ್ 8 ಆಗ್ತಿತ್ತು. ಅದಕ್ಕೆ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ B2B ಬಂದಿದ್ವಿ. ಯಾಕಂದರೆ ಮತ್ತೆ ಲಂಚ್ ಮಾಡೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮಾಡಿ ಮುಂದಿನ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಅವ್ರಿಗಿಷ್ಟ ಬಂದಿದ್ದು ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ರು. ನನ್ನ ಮಗಳಿಗೆ ಸೆಟ್ ದೋಸೆ ಆರ್ಡ್ರ್ ಮಾಡಿದೆ, ಯಾಕಂದರೆ ಅಟ್ಲೀಸ್ಟ್ ಅದನ್ನು ಹ್ಯಾಪಿಯಾಗಿ ತಿಂತಾಳೆ ಅಂತ. ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲರೂ ಕೋಟಿಲಿಂಗೇಶ್ವರಕ್ಕೆ ಹೋಗ್ತಾ ಇದ್ದೀರಾ? ಕೋಲಾರಮ್ಮನ್ ಹೋಗ್ತಾ ಇದ್ದೀವಿ, ಆಮೇಲೆ ಕೋಟಿಲಿಂಗೇಶ್ವರ. ಹೆಂಗಾದ್ರೂ ಇರ್ಲಿ, ನಮ್ ಸರ್ಪ್ರೈಟ್ ಆಗ್ತಾ ಕಾಣಿಸುತ್ತಲ್ಲ. ಈ ಕಡೆ ಎಲ್ಲರೂ ಆಯನಿ ಆಯ್. ನಾವೆಲ್ಲರೂ 9 ಗಂಟೆ ಹಂಗೆ ಕೋಲಾರಮ್ಮ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈ ದೇವಸ್ಥಾನ ಇರೋದು ಕೋಲಾರ ಡಿಸ್ಟ್ರಿಕ್ಟಲ್ಲಿ. ಇದು 1000 ವರ್ಷದ ಪುರಾತನ ದೇವಸ್ಥಾನ. ಈ ದೇವಸ್ಥಾನನ ಕಟ್ಸಿರೋದು ಚೋಳ ಡೈನಸ್ಟಿಯವರು. ಅದು 10th ಸೆಂಚುರಿಯಲ್ಲಿ. ಯಾವ ಸ್ಟೈಲಲ್ಲಿ ಅಂದರೆ ದ್ರಾವಿಡಿಯನ್ ಸ್ಟೈಲಲ್ಲಿ ಕಟ್ಸಿದ್ದಾರೆ. ನನ್ನ ಮಗಳು ಅಲ್ಲಿ ಖುಷಿಯಾಗಿ ಓಡಾಡ್ಕೊಂಡಿದ್ಲು. ಆಮೇಲೆ ನಾವೆಲ್ಲರೂ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ. ಹೋಗ್ಬೇಕಾದ್ರೆ ನನ್ನ ಮಗಳು ಖುಷಿಯಾಗಿ ಡ್ಯಾನ್ಸ್ ಆಡ್ತಿದ್ಲು, ಸುಸ್ತಾಗಿ. ಆಮೇಲೆ ನನ್ನ ಜೊತೆ ಕುತ್ಕೊಂಡು ಸೀನ್ರಿ ಎಂಜಾಯ್ ಮಾಡ್ತಿದ್ಲು. ಫೈನಲಿ ಕೋಟಿಲಿಂಗೇಶ್ವರ ದೇವಸ್ಥಾನ ಬಂದೇ ಬಿಡ್ತು. ಇವತ್ತು ಇಲ್ಲಿಗೆ ಬಂದಿರೋ ಉದ್ದೇಶ ಏನಂದರೆ, ಅಲ್ಲಿ ಸ್ಥಾಪನೆ ಮಾಡಿರುವ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದಕ್ಕೆ ಇಷ್ಟು ಜನ ಹೆಂಗಸರು ಬಂದಿದ್ದೀವಿ. ನಾವು ಒಳಗಡೆ ಹೋಗ್ತಾ ಇದ್ದಂಗೆ ತುಂಬ ಅಂಗಡಿಗಳು ಸಿಕ್ಕಿದ್ವು. ನನಗಂತೂ ಏನೂ ಬೇಡಿತ್ತು, ಅದಕ್ಕೆ ನಾವೇನೂ ತಗೊಳ್ಳಿಲ್ಲ. ನಾವೆಲ್ಲರೂ ದೇವರಿಗೆ ಅಭಿಷೇಕ ಸೇವೆ ಮಾಡೋದಕ್ಕೆ ಬಂದಿದ್ದೀವಿ ಅಂತ ನಮಗೆ ಡೈರೆಕ್ಟಾಗಿ ಒಳಗಡೆ ಎಂಟ್ರಿ ಕೊಟ್ಟರು. ನಮಗೆ ದೇವ್ರ ದರ್ಶನ ಕೂಡ ಬೇಗ ಆಗೋಯ್ತು. ಶಿವಲಿಂಗಕ್ಕೆ ಅಭಿಷೇಕ ಮಾಡೋದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತಿದ್ರು. ಅದಕ್ಕೋಸ್ಕರ ನಾವಿಲ್ಲೇ ಕಾಯ್ತಾ ಇದ್ವಿ. ನನ್ನ ಮಗಳು ಅವ್ರ ಹತ್ರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಲು. ಅಷ್ಟರಲ್ಲಿ ನಮ್ಮೆಲ್ಲರನ್ನೂ ಒಳಗಡೆ ಬಿಟ್ರು. ಚಾರ್ಮಿ, ಎಲ್ಲಿ ಬಂದಿದ್ದೀವಿ ನಾವು? ಕಂದಮ್ಮ, ಎಲ್ಲಿ ಬಂದಿದ್ದೀವಿ? ಎಲ್ಲಿಗೆ ಬಂದಿದ್ದೀವಿ ನಾವು? ಕೋಟಿಲಿಂಗೇಶ್ವರಕ್ಕೆ. ಇವತ್ತು ತುಂಬಾ ಸನ್ನಿ ಇದೆ. ನನ್ನ ಮಗಳು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾಳೆ. ಅವಳ ಪಾಡಿಗಳು ಎಲ್ಲಿ ಬೇಕಾದಲ್ಲಿ ಓಡಾಡ್ತಿದ್ಲು. ನಾನು ಎಲ್ಲಿದ್ದೀನಿ ಅಂತ ಕೂಡ ಯೋಚನೆ ಮಾಡಿಲ್ಲ ಅವಳು. ಅವಳ ಪಾಡಿಗಳು ಒಬ್ಬಳೇ ಆರಾಮಾಗಿದ್ಲು. ನಾವು ನೆಕ್ಸ್ಟ್ ಹೊರಟಿದ್ದು ಕೈಲಾಸಗಿರಿಗೆ. ಇದು ಕೈಲಾಸಗಿರಿ ನೋಡಿ, ವ್ಯೂ ಹೆಂಗಿದೆ. ನನ್ನ ಕೈಲಿ ನಡೆಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ತಾ ಇದೆ. ನಮ್ಮಮ್ಮ ನನ್ನ ಮಗಳನ್ನ ಎತ್ಕೊಂಡು ಬರ್ತಾ ಇದ್ದಾರೆ, ಒಂದೊಂದೇ ಹೆಜ್ಜೆ ಹಿಡ್ಕೊಂಡು. ನಮ್ಮಮ್ಮಂಗೆ ಸುಸ್ತಾಯಿತು ಅಂತ ನಾನು ಎತ್ಕೊಂಡಿದ್ದೀನಿ ಮಗಳನ್ನ. ಇನ್ನು ಮೆಟ್ಲು ಹತ್ಬೇಕು. ಇಲ್ಲೇನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಇಲ್ಲ ವ್ಯೂ ನೋಡಿ. ಸನ್ಸೆಟ್ ಟೈಮ್, ಅದಕ್ಕೆ
ಇವಾಗ ಸನ್ಸೆಟ್ ಟೈಮ್ ನೋಡಿ, ಸನ್ಸೆಟ್ ಆಗ್ತದೆ, ಕಾಣಿಸ್ತಿದ್ಯಾ? ವ್ಯೂನ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಹೋಗ್ತಾ ಇದ್ದಂಗೆ ಕೇವ್ ಈ ಥರ ಕಾಣಿಸುತ್ತೆ. ಒಳಗಡೆ ದೇವ್ರ ಮಂಟಪ ಕೂಡ ಇದೆ. ಹಾಗೆ ಈ ಮೂರ್ತಿಗಳನ್ನ ತುಂಬ ಸುಂದರವಾಗಿ ಕೆತ್ತನೆ ಕೂಡ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಆಚೆ ಬರೋಷ್ಟೊತ್ತಿಗೆ ಸನ್ಸೆಟ್ ಆಗೋಗಿತ್ತು. ಮಿಸ್ ಮಾಡಿಕೊಂಡೆ ಸನ್ಸೆಟ್ನ. ಹಂಗಿದೆ ಬಂಗಾರಿ ವ್ಯೂ. ಹೆಂಗಿದೆ ವ್ಯೂ? ಚಮ್ಮಿ ವ್ಯೂ ಹೆಂಗಿದೆ? ವ್ಯೂ ಹೆಂಗಿದೆ? ಹಾಂ, ಚೆನ್ನಾಗಿದೆಯಾ? ಈ ಕೈಲಾಸಗಿರಿಯಲ್ಲಿ ಅವ್ರ ಬೇಡಿಕೆಗಳು ಈಡೇರಲಿ ಅಂತ ಕಲ್ ಮೇಲೆ ಕಲ್ಲನ್ನ ಕಟ್ತಾ ಇರ್ತಾರೆ. ನಮ್ಮಮ್ಮ ಕೂಡ ಒಂದು ಕಟ್ತಾ ಇದ್ದಾರೆ. ನಾವು ನೆಕ್ಸ್ಟ್ ಹೋಗಿದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಕೈವಾರ ತಾತಯ್ಯಗೆ. ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ. ನಾವೆಲ್ಲರೂ ಇಲ್ಲೇ ಅನ್ನದಾನ ಭವನದಲ್ಲಿ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವೆಲ್ಲರೂ ವಾಪಸ್ ಬರ್ಬೇಕಾದ್ರೆ ಅಂತಾಕ್ಷರಿ ಆಟನ ಆಡ್ತಾ ಇದ್ವಿ. ಫೈನಲಿ ನಾವು ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ 10:30 ಆಗಿತ್ತು. ನೋಡಿ, ಆದರೂ ಎಷ್ಟು ಟ್ರಾಫಿಕ್ ಇದೆ. ಲೇಟ್ ಆದರೂ ಪರವಾಗಿಲ್ಲ, ಎಲ್ಲರೂ ಸೇಫಾಗಿ ಮನೆಗೆ ರೀಚ್ ಆದ್ವಿ.